ಒಂದು ರೋಗಿಯನ್ನು ನೋಡ್ಲಿಕ್ಕೆ ಹೋದಾಗ ಅಲ್ಲಿಯ ಬ್ಲಡ್ ಬ್ಯಾಂಕಿನ ಡಾಕ್ಟರ್ ವೀಣಾ ಅವರು ನಮ್ಮ ಹತ್ರ ಬಹಳ ಬೇಸರದಿಂದ ಹೇಳಿಕೊಂಡ್ರು, ನಮ್ಮ ಅಜ್ಜರ್ಕಾಡ್ ಆಸ್ಪತ್ರೆಗೆ ಬಹಳಷ್ಟು ರೋಗಿಗಳು ಬರ್ತಾರೆ, ಆದರೆ ನಮಗೆ ಇಲ್ಲಿ ರಕ್ತದ ಬಹಳ ಕೊರತೆ ಉಂಟು, ಬಹಳಷ್ಟು ಸಂಘಟನೆಗಳಲ್ಲಿ ನಾವು ಹೇಳ್ಕೊಂಡಿದ್ದೇವೆ, ಆದರೂ ಏನು ಪ್ರಯೋಜನ ಆಗಲಿಲ್ಲ ಅಂತ. ಆ ಸಂದರ್ಭದಲ್ಲಿ ನಾವೇ ಬ್ಲಾಕಿನ ಸಮಿತಿಯ ಸದಸ್ಯರೆಲ್ಲ ಸೇರಿಕೊಂಡು ನಾವು ತೀರ್ಮಾನ ಮಾಡಿದ್ದೇವೆ. ಅಕ್ಟೋಬರ್ 20ಕ್ಕೆ ನಾವು ಬ್ಲಡ್ ಬ್ಯಾಂಕ್ ರಕ್ತದಾನ ಶಿಬಿರ ನಮ್ಮ ಉಡುಪಿ ಬ್ಲಾಕಿಂದ ಮಾಡಬೇಕು ನಿರಂತರವಾಗಿ. ಅದೆಲ್ಲ ಬಹಳಷ್ಟು ಜನ ಕೇಳಿದ್ರು, ಅಕ್ಟೋಬರ್ 20 ಯಾಕೆ? ನಾನು ಹುಟ್ಟಿದ ದಿನ, ಅದು ಹುಟ್ಟಿದ ದಿನ ಸಂಭ್ರಮಾಚರಣೆ, ಬಹಳಷ್ಟು ಜನ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ, ಆದರೆ ನಮಗೆ ಅದು ಬೇಡ. ನಾವು ನಮ್ಮ ಹುಟ್ಟಿದ ದಿನದ ಹೆಸರಿನಲ್ಲಿ ಒಂದಷ್ಟು ಬಡವರ ಒಂದಷ್ಟು ಸಹಾಯ ಮಾಡುವಂತ ಕೆಲಸ ನಾವು ಮಾಡುವ ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು 4 ವರ್ಷಕ್ಕೆ ನಾವು ಇವತ್ತು ಕಾಲ ಇಟ್ಟಿದ್ದೇವೆ. ನಿರಂತರವಾಗಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ 4ನೇ ವರ್ಷ. ಈ ವರ್ಷ ನಾವು ಉಡುಪಿ ಮತ್ತು ಬ್ರಹ್ಮವರ ಬ್ಲಾಕ್ ಅನ್ನು ಸೇರಿಸಿಕೊಂಡು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಿಲ್ಲ, ಬಹಳಷ್ಟು ಜನ ನಮಗೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ಕಡೆಯಿಂದ ನಮಗೆ ಕರೆ ಬರ್ತೇವೆ, ನಮಗೆ ರಕ್ತ ಬೇಕು. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಆಸ್ಪತ್ರೆಗೆ ನಾವು ಸಂಪರ್ಕ ಮಾಡಿದಾಗ ನೀವು ಕ್ಯಾಂಪ್ ಮಾಡಿ ನಮಗೆ ರಕ್ತ ಕೊಡ್ಬೇಕು, ಆವಾಗ ನಾವು ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಅಂತ ನಮಗೆ ಬರ್ತದೆ. ಬಹಳ ನೋವಿನಿಂದ ಇದನ್ನು ಮನಸ್ಸಿಗೆ ತಗೊಂಡು ನಾವು ಇವತ್ತು ಉಡುಪಿ ಮತ್ತು ಬ್ರಹ್ಮವರ ಬ್ಲಾಕಿನಿಂದ ಎಲ್ಲ ಬ್ಲಾಕಿನ ಸಮಿತಿಯವರು ಸೇರಿಕೊಂಡು ಇವತ್ತು 205 ಯೂನಿಟ್ ಅನ್ನು ಅಜ್ಜರ್ಕಾಡ್ಗೆ ಕೊಡಬೇಕು ಎಂಬ ನಿರ್ಧಾರವನ್ನು ಮಾಡಿದ್ದೇವೆ. ಅದೇ ರೀತಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಉಡುಪಿ ಬ್ಲಾಕ್ನಿಂದ ಇವತ್ತು ಶಿಕ್ಷಕರ ದಿನಾಚರಣೆ ಇರಬಹುದು, ಅಂತ ಸಂದರ್ಭದಲ್ಲಿ ಕೂಡ ನಾವು ಶಿಕ್ಷಕರನ್ನು ಗುರುತಿಸಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅವರ ಮನೆಗೆ ಹೋಗಿ ಅವರನ್ನು ಗೌರವ ಮಾಡುವಂಥದ್ದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಡಾಕ್ಟರ್ಸ್ ಡೇ, ಅಂತ ಸಂದರ್ಭದಲ್ಲಿ ಕೂಡ ನಾವು ಉಡುಪಿ ಬ್ಲಾಕ್ನವರು ಡಾಕ್ಟರ್ಗಳನ್ನು ಹುಡುಕಿ ಅವರ ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಮಾಡಿದ್ದೇವೆ. ಅದೇ ರೀತಿ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಾಗಿ ಇರಬೇಕಾದ್ರೆ ಇವತ್ತು ನಮಗೆ ಮಿಲಿಟರಿ ಫೋರ್ಸ್ ಇವತ್ತು ಅವರನ್ನು ಕೂಡ ನಾವು ಮನೆಗೆ ಹೋಗಿ ಗೌರವ ಮಾಡುವಂಥದ್ದು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾವು ಇನ್ನು ಈ ಪಕ್ಷದಿಂದ ಬೆಳೀತಾ ಇದ್ದೇವೆ, ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದರೆ ನಾವು ಇವತ್ತು ಮಾಡಿದಂತಹ ಕಾರ್ಯಕ್ರಮ 2 ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೇವೆ. ಏನಾದರೂ ನಮ್ಮಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ನಾಯಕರುಗಳು ನಮಗೆ ಕ್ಷಮೆ ಕೊಡಬೇಕು. ಯಾಕಂದ್ರೆ ಇವತ್ತು ಒಂದು 60 ಕುಟುಂಬಕ್ಕೆ ನಾವು ಉಚಿತವಾಗಿ ಹೊಡಿಗೆ ಯಂತ್ರ ಕೊಡ್ತಿದ್ದೇವೆ, ಅವರ ಸ್ವಂತ ಉದ್ದಿಮೆಗೆ, ಅವರ ಸಬಲೀಕರಣ ಎಂಬ ಉದ್ದೇಶ. ಇದು ಹೇಗೆ ಬಂತು? ಸರ್ಕಾರ ಇವತ್ತು ನನ್ನನ್ನು ಉಡುಪಿ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಡಿದರು. ಬಹಳಷ್ಟು ಮಹಿಳೆಯರಿಗೆ ಇವತ್ತು ಸರ್ಕಾರದಿಂದ ಬೆನಿಫಿಟ್ ಸಿಗ್ತಾ ಇದೆ, ಕರೆಂಟ್ ಫ್ರೀ ಆಗಿದೆ. ಆ ಸಂದರ್ಭದಲ್ಲಿ ನಮಗೊಂದು ಆಸೆ ಬಂತು, ನಮ್ಮ ಎಲ್ಲ ಬ್ರಹ್ಮವರ ಬ್ಲಾಕಿನ ಉಡುಪಿ ಬ್ಲಾಕಿನ ಎಲ್ಲ ತಂಡದೊಟ್ಟಿಗೆ ಚರ್ಚೆ ಮಾಡಿದಾಗ ಖಂಡಿತ ಒಳ್ಳೆ ಕೆಲಸ ಇದು, ಅವರಿಗೆ ಅವರ ಸ್ವಂತ ಉದ್ಯೋಗಕ್ಕೆ ಒಂದು ಅಡಿಪಾಯ ಆಗ್ತದೆ, ಖಂಡಿತ ಈ ಹೊಲಿಗೆ ಯಂತ್ರ ಕೊಡಬಹುದು ಅಂತ ತೀರ್ಮಾನ ಮಾಡಿದ್ದಾರೆ, ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ಹೊಲಿಗೆ ಯಂತ್ರ ಕೊಡುವಂತದ್ದು ಕೂಡ ಮಾಡಿದ್ದೇವೆ. ಸರ್, ನಮ್ಮಿಂದ ಏನಾದರೂ ಈ ಕಾರ್ಯಕ್ರಮದಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಖಂಡಿತ ತಾವು ನಾಯಕರಿದ್ದೀರಿ, ರಾಷ್ಟ್ರದ ನಾಯಕರಿದ್ದೀರಿ, ರಾಜ್ಯದ ನಾಯಕರಿದ್ದೀರಿ, ತಮ್ಮ ಹತ್ರ ಕ್ಷಮೆಯನ್ನು ಕೇಳುತ್ತಾ, ನಾವು ಸಣ್ಣವರು, ನಮ್ಮನ್ನು ತಟ್ಟಿ ಬೆಳೆಸಿ ನೀವು ಬೆಳೆಸಿದ್ರೆ ಮಾತ್ರ ನಾವು ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ನನ್ನ ಪ್ರಾಸ್ತಾವಿಕ ಭಾಷೆಯನ್ನು ನಿಲ್ತೇನೆ.